ಯಾರಿಗೆಲ್ಲ ಬೆಂಡೆಕಾಯಿ ಇಷ್ಟ ಅಲ್ವೋ ಪಕ್ಕ ಈ ರೆಸಿಪಿ ಅವ್ರಿಗೆ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ತಂದಿರೋ ಬೆಂಡೆಕಾಯಿನೆಲ್ಲ ನೀಟಾಗಿ ತೊಳ್ಕೊಳ್ಳೋಣ. ದೆನ್ ಒಂದು ಡ್ರೈ ಕ್ಲಾತ್ ತೊಗೊಂಡು ನೀಟಾಗಿ ಟ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಎಲ್ಲ ನೀರಿಲ್ಲದೆ ಇರೋ ಥರ. ಬಿಕಾಸ್ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಮಾರ್ನಿಂಗ್ ವಾಶ್ ಮಾಡಿಟ್ಟು ಈವ್ನಿಂಗ್ ಮಾಡ್ಕೋಬೋದು. ಮತ್ತೆ ಇಲ್ಲಿ ತೋರಿಸ್ತಾ ಇರೋ ಥರ ನೀಟಾಗಿ ಹುಳ ಇದೆಯೋ ಇಲ್ಲ ಅಂತ ನೋಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಕಡಲೆ ಹಿಟ್ಟು ಒಂದ್ಬಿಟ್ಟು ನಾರ್ಮಲ್ ಬೇಸಿಕ್ ಮಸಾಲಾಸ್ ಎಲ್ಲ ಯೂಸ್ ಮಾಡ್ತೀನಿ. ಅದಕ್ಕೆ ಆ್ಯಡ್ ಮಾಡೋದಾದರೆ ಒಂದು ಚಾಟ್ ಮಸಾಲ ಆ್ಯಡ್ ಮಾಡಿರ್ತೀನಿ. ಮತ್ತು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಬೈಂಡಿಂಗ್ ಆಗೋ ಥರ ಹಾಕಿರೋ ಎಲ್ಲ ಮಸಾಲ ಬೆಂಡೆಕಾಯಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ ಲಾಂಗಾಗಿ ಸ್ಲೈಸ್ ಮಾಡ್ಕೋತೀನಿ. ಅದಾದ್ಮೇಲೆ ಒಂದು ಬಾಣಲಿನ ತಗೊಂಡು ಒಲೆ ಮೇಲಿಟ್ಟು ಅದಕ್ಕೆ ಆಯಿಲ್ ಹಾಕ್ತೀನಿ. ಒಂಚೂರು ಎಕ್ಸ್ಟ್ರಾ ತಗೊಳ್ಳಿ. ಮಿಕ್ಸ್ ಮಾಡ್ಕೊಂಡಿರೋ ಬೆಂಡೆಕಾಯಿನೆಲ್ಲ ತೊಗೊಂಡು ಇದಕ್ಕೆ ಹಾಕ್ತೀನಿ. ಎಣ್ಣೆ ಜೊತೆ ಚೆನ್ನಾಗಿ ಕೂಡೋವರೆಗೂ ಅದನ್ನ ಮಿಕ್ಸ್ ಮಾಡ್ಕೋತೀನಿ. ಇಲ್ಲಿ ನಾನು ಮೊದಲಿಗೆನೇ ಈರುಳ್ಳಿ ಆ್ಯಡ್ ಮಾಡಿಲ್ಲ, ಬಿಕಾಸ್ ಅದು ಕಪ್ಪಾಗ್ಬಿಡುತ್ತೆ ಲಾಸ್ಟ್ವರೆಗೂ. ಈ ಸ್ಟೇಜಲ್ಲಿ ಉಪ್ಪು ಹಾಕೋದ್ರಿಂದ ತುಂಬ ಬೇಗ ಬೇಯುತ್ತೆ. ದೆನ್ ನಾವು ಕಟ್ ಮಾಡ್ಕೊಂಡಿರೋ ಆನಿಯನ್ ಎಲ್ಲ ಇದಕ್ಕೆ ಹಾಕ್ತೀವಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ ರೆಸಿಪಿನ ಕ್ಲೋಸ್ ಮಾಡಿ ಬೇಯಿಸಬೇಕು ಅಂತಿಲ್ಲ. ಒಂದು 5 ನಿಮಿಷ 2 ನಿಮಿಷ ಆ ಥರ ಬೇಯಿಸ್ಕೋಬೇಕು ಕ್ಲೋಸ್ ಮಾಡಿ. ಮಧ್ಯದಲ್ಲಿ ಈ ಥರ ತೆಗೆದು ಕೈ ಆಡಿಸ್ಬೇಕು. ದೆನ್ ಫೈನಲಿ ಟನ್ ರೆಸಿಪಿ ಇಸ್ ರೆಡಿ. ಇದು ಸೈಡ್ ಡಿಶ್ಗೆ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋ ನನಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೂ ಸಿಗ್ತೀವಿ, ಅಲ್ಲೂ ಸಬ್ಸ್ಕ್ರೈಬ್ ಆಗಿ.